ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿಯವರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಆದಂಥ ಮೇಲ್ಮನೆಯ ಸದಸ್ಯರಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರ ಮದ್ದೂರು ಶಾಸಕರಾದಂಥ ಉದಯ್ ಅವರ ಮಂಡ್ಯ ಶಾಸಕರಾದಂಥ ರವಿ ಅವರ ಮೇಲ್ಮನೆಯ ಸದಸ್ಯರಾದಂಥ ದಿನೇಶ್ ಗೂಳಿಗೌಡ ಅವರ, ಮಧು ಮಾದೇಗೌಡ ಅವರ, ಮೈಸೂರು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಗಂಗಾಧರ್ ಅವರ, ಈ ಭಾಗದಲ್ಲಿ ಅನ್ನದಾನೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಇತರ ಎಲ್ಲ ಸಮಿತಿಯ ಸದಸ್ಯರುಗಳೇ, ಅಲ್ಲಾ ಪಟ್ಟಣದ ಯಜಮಾನರುಗಳೇ, ಈ ದೇವಸ್ಥಾನದ ಪೂಜಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಭಕ್ತಾದಿಗಳೇ, ಆಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ನಾವೆಲ್ಲರೂ ಕೂಡ ಸೇರಿ ಗ್ರಾಮದಲ್ಲಿ ಶ್ರೀ ಅನ್ನದಾನೇಶ್ವರ ದೇವಾಲಯದ ಜೀರ್ಣೋದ್ಧಾರ ಮತ್ತು ವಿಗ್ರಹಗಳ ಸ್ಥಾಪನೆ, ಗೋಪುರ ಕುಂಭಾಭಿಷೇಕ ಮತ್ತು ಜಾತ್ರೋತ್ಸವ ಭಾಗವಹಿಸಿದ್ದೇವೆ. ಅನ್ನದಾನೇಶ್ವರ ನಮ್ಮ ಮನೆಯ ಮೂಲದೇವರು. ಇಲ್ಲಿಂದ ಸಿದ್ದರಾಮೇಶ್ವರ ಅಂತ ಹೆಸರಿನಲ್ಲಿ ತಾಯಿಯೂರಿನಲ್ಲಿ ಹೋಗಿ ಬಡಕೊಂಡು ಅಂತ ಒಂದು ಆಮೇಲೆ ನಾವು ತಾಯಿಯೂರಿನಲ್ಲಿ ಹೋಗಿ ಜಾತ್ರೆ ಮಾಡ್ತಾ ಇದ್ದೀವಿ. ಆ ತಾಯಿಯೂರಿನವರಿಗೆ ನಮ್ಮೂರಿನವರಿಗೆ ಜಗಳ ನಡೀತಿದ್ದೀವಿ. ಅದಕ್ಕೆ ತಾಯಿಯೂರು ಜಾತ್ರೆ ಮಾಡೋದನ್ನ ನಿಲ್ಲಿಸಿ ನಮ್ಮೂರಲ್ಲಿ ಜಾತ್ರೆ ಇತಿಹಾಸ. ಅದಕ್ಕೆ ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ, ಅನ್ನದಾನೇಶ್ವರ, ಮತ್ತೆ ಇನ್ನೊಂದು ಸಿದ್ದರಾಮೇಶ್ವರ, ಅದು ನಮ್ಮ ಮನೆ ದೇವರು. 105 ಸುಮಾರು 400 ವರ್ಷಗಳ ಇತಿಹಾಸ ಇದೆ.
ಅದಕ್ಕೆ ಒಂದು ಜಾನಪದ ಹಾಡು ಹೇಳ್ತಾರೆ, ಅಲ್ಲ ಪಟ್ಟಣದಿಂದ ಬೆಲ್ಲ ಬೆಲ್ಲನೇ ಬಂದೆ, ಅಲ್ಲ ಪಟ್ಟಣದಿಂದ ಬೆಲ್ಲ ಬೆಲ್ಲನೇ ಬಂದೆ, ಬಿಳಿ ಕಾಲೆಗಾಯ ಅಂತ ಒಂದು ಹಾಡು ಹೇಳ್ತಾರೆ. ನಾವೆಲ್ಲ ಹಾಡ್ತಿದ್ದವರು ಅದರಿಂದ ಕಾಯೂರಿನಲ್ಲಿ ಒಡೆದು ಮೂರ್ತು ಅಂತೇಳಿ ಕಥೆ ಇದೆ. ಕಾಯೂರಿನಲ್ಲಿ ಒಡೆದು ಮೂರ್ತು, ಅಲ್ಲಿಂದ ಸಿದ್ದರಾಮಯ್ಯನಿಗೆ ತಗೊಂಡು ನೆಲೆ ಮಾಡಬೇಕು ಅಂತೇಳಿ ಕಥೆ. ಹಾಗಾಗಿ ನಮ್ಮ ಊರಿನಲ್ಲಿ ಕಾಯೂರು ಜಾತ್ರೆ ಅಂತಲೇ ಕರೀತಿತ್ತು. ನಾನು ಕಾಯೂರು ಜಾತ್ರೆ ಅಂತ ಕರೀತಾ ಇತ್ತು. ಈಗ ಸಿದ್ದರಾಮನ ಹುಂಡಿ ಜಾತ್ರೆ ಅಂತ ಕರೀತಾ ಇದ್ದೀವಿ. ಸಿದ್ದರಾಮೇಶ್ವರನ ಜಾತ್ರೆ, ಸಿದ್ದರಾಮನ ಹುಂಡಿ. ಅಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥವರು ದೇವರು ಒಟ್ಟುವರಿದ್ದಾರಲ್ಲ, ಎಲ್ಲರೂ ಸಿದ್ದ, ರಾಮ, ಮಾದೇಗೌಡ, ಸಿದ್ದರಾಮಯ್ಯ, ಸಿದ್ದರಾಮಯ್ಯಗೌಡ ಈ ಹೆಸರುಗಳೇ ಜಾಸ್ತಿ. ಸಿದ್ದರಾಮೇಶ್ವರ ಅಲ್ಲ, ಸಿದ್ದರಾಮೇಗೌಡ. ಆಮೇಲೆ ನನ್ನ ಹೆಸರು ಆ ಮೇಸ್ಟ್ರಿ ಏನ್ ಮಾಡಿದ, ಹಿಂದಿ ತರಗತಿ ಸೇರಿಸಿಕೊಳ್ಳುವಾಗ ಸಿದ್ದರಾಮೇಗೌಡ ಅಂತ, ನಮ್ಮಪ್ಪ ಸಿದ್ದರಾಮೇಗೌಡ ಅಂತ ಹೇಳಿದ್ರು. ಈಗ ಕಂಪನಿ ಇದ್ದಾರಲ್ಲ, ಅವ್ರ ಹೆಸರು ಒಬ್ಬರ ಹೆಸರು ಸಿದ್ದೇಗೌಡ, ಒಬ್ಬರ ಹೆಸರು ರಾಮೇಗೌಡ, ನಮ್ಮ ಅಣ್ಣ ಹೆಸರು ಮಾದೇಗೌಡ. ನನ್ನ ಹೆಸರು ಸಿದ್ದರಾಮಯ್ಯ. ನಾವು ಎಷ್ಟು ಮಾಡಿದ ಕೆಲಸ ಸಿದ್ದರಾಮಯ್ಯಗೌಡ. ಆಮೇಲೆ ರಾಮೇಗೌಡ, ಸಿದ್ದೇಗೌಡ. ಈ ತರ ದೇವರ ಹೆಸರುಗಳನ್ನ ಇಟ್ಟಿರತಕ್ಕಂಥ ಪದ್ಧತಿ ಮೊದಲಿಂದ ನಮ್ಮ ಊರಿನಲ್ಲಿ ನಡ್ಕೊಂಡು ಬಂದಿದೆ. ಈಗಲೂ ಕೂಡ ಈ ಮಕ್ಕಳ ಈ ಸಿದ್ದರಾಮೇಶ್ವರ ಒಕ್ಕಲಿಗರಲ್ಲ, ಅವರೆಲ್ಲರೂ ಕೂಡ ಈ ಮಕ್ಕಳ ಕುರಿತ ಗೆಲ್ಲಬೇಕು. ಈ ಮಕ್ಕಳ ಕುರಿತ ನಾನು ಸೇರಿದ್ದೇನೆ. ಹಾಗಾಗಿ ಒಟ್ಟು 1ರಿಂದ 4ನೇ ತರಗತಿವರೆಗೆ ಓದಲೇ ಇಲ್ಲ. ಈಗೇ ತರಗತಿಗೆ ನೇರವಾಗಿ ಸೇರ್ಕೊಂಡ್ರೆ ನಂಜೇಗೌಡ ಅಂತೇಳಿ ನಮಗೆ ಈ ಮಕ್ಕಳು ಕೊಡ್ತಕ್ಕಂಥ ನಂಜೇಗೌಡರೇ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಹಾಗಾಗಿ ಕನ್ನಡ ಚೆನ್ನಾಗಿ ಓದಕ್ಕೆ ಬರೆಯೋದು ಬರ್ತಾ ಇದ್ದಿದ್ದ ಅದನ್ನ ರಾಜಪ್ಪ ರಾಜಪ್ಪ ಅವರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಬಂದು ಅವ್ರು ಮರ್ಮನೆಗೆ ಹೋಯ್ತಿದ್ರು. ಯಾರು ಶಾಲೆಗೆ ಸೇರಿದ, ಯಾರು ಶಾಲೆಗೆ ಹೋಗ್ತಿದ್ರು. ನಮ್ಮ ಮನೆಗೂ ಬಂದ್ರು. ನಮ್ಮ ಮನೆಯಲ್ಲಿ ನಮ್ಮಪ್ಪ ಓದ್ತಿದ್ದ, ನಂಜೇಗೌಡ ಕಲಿಸಿದ್ದವರಿಗೆ ಶಾಲೆಗೆ ಸೇರಿಸಿಲ್ಲ. ಆಮೇಲೆ 5ನೇ ತರಗತಿಗೆ ನಾನು ಮೆಣಸೇಗೌಡ ಅಂತ ಒಬ್ಬ ಮೊದಲಿಗೆ 3 ಜನ ನೇರವಾಗಿ ಒಟ್ಟು ಕಾಲ ಹೇಳಕ್ ಬರಲ್ಲ. ಆಮೇಲೆ ಒಂದು ವರ್ಷ ಆದ್ಮೇಲೆ ನಾನು BSc ಆದ್ಮೇಲೆ ಏನು ಹಾಗೇ ಇಲ್ಲ. ನಾನು
ಊರಲ್ಲಿ ಪಕ್ಕ ಜಮೀನುಗಳು ನಮ್ಮ ಜಮೀನು ನಾನೇನ್ ಮಾಡಿದೆ, ನಾನು ಹೊಲ ಮುಟ್ಟಿದ್ದೆ, ನಾನು ಅವನು ನಮ್ಮ ಒಂದು ನಾನು ಒಂದಡಿ ಜಾಸ್ತಿ ಬಿಟ್ಟಿದ್ದೆ. ಅವ್ರ ಕಡೆಗೆ ಅದು ಪಂಚಾಯತಿ ಆಯ್ತು, ಪಂಚಾಯತಿ ಹೋಗಿ ಊರೇ ಬಿಟ್ಟಿದ್ದೆ. ಹುಡುಗರಿಗೆಲ್ಲ ಲಾಭದ ಕಾಗಲ್ಲ ಅಂತ ಹೇಳ್ತಾ ಇದ್ದೆ ನಾವು. ನಮ್ಮ ಹುಡುಗರಿಗೆಲ್ಲ ಲಾಭದ ಕಾಗಲ್ಲ ಏನಿದ್ರು ಗ್ರಾಮದಲ್ಲಿ ಅಂತ ಹೇಳ್ಕೊಡ್ತಾ ಇದ್ದ. ನಮ್ಮಪ್ಪ ಲಾ ಕಾಲೇಜು ಮತ್ತೆ ಸೇರ್ತಿಲ್ಲ. ಆಗಿದೆ ಲಾ ಕಾಲೇಜು ಸೇರ್ತಿದ್ರೆ ನೋಡಿ ನಮ್ಮೂರಿಗೆ ಆ ರಾಜಕೀಯ ಮೀಸಲು ಬಂದೇ ಹೋಗಿದೆ. ನಾನು ಇಲ್ಲೂ ಆಯ್ತಿರ್ಲಿಲ್ಲ, ಮತ್ತೆ MLA ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಗಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಆಗ್ಬೇಕಂದ್ರೆ ಇವ್ರು ದಯೆ ಇರ್ಬೇಕು, ಎಲ್ಲರೂ ದಯೆ ಇರಬೇಕು, ಎಲ್ಲರ ಆಶೀರ್ವಾದ ಇರಬೇಕು. ಹಾಗಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ. ಇವತ್ತು ನಾರ್ಮಲಿ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗಲ್ಲ. ಜನರ ಮೂಲಕ ಜನರ ಸೇವೆ ಮಾಡದೆ ದೇವರು. ಬಸವಣ್ಣ ಏನಂತ ಹೇಳಿದರೆ, ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬರೋದಿಲ್ಲ, ನನ್ನ ಕಾಲೇ ತುಂಬ, ದೇಹವೇ ದೇಗುಲ, ಇರುವೇ ಮನ್ನ ಕಡಲಿಲ್ಲ. ಅದರಿಂದ ಇವರು ಇಲ್ಲೇ ಇದ್ದಾರೆ, ಇವರು ಇಲ್ಲೇ ಇದ್ದಾರೆ. ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟ ಮಾಡ್ತೀವೋ ಅಂತ ನೀವು ನೋಡ್ತಾ ಇದ್ದಾರೆ. ಒಳ್ಳೇದು ಮಾಡ್ತೀವ ಕೆಟ್ಟ ಮಾಡ್ತೀವ ಅಂತ ದೇವರು ನೋಡ್ತಾ ಇದ್ದಾರೆ. ಸಾಧ್ಯವಾದ ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗಲೂ ಕೂಡ ಕೆಟ್ಟದದ್ದು ಮಾಡಬಹುದೇ. ಆದರೆ ಮನುಷ್ಯನನ್ನ ದ್ವೇಷ ಕೆಲಸ ಮಾಡಬಹುದು. ದ್ವೇಷ ಬೇಡಿ ಜಾತಿ ಮಾಡಬೇಕು. ನಾವೆಲ್ಲ ಮನುಷ್ಯರು. ಈಗ ಈ ಊರಿನಲ್ಲಿ ಅನ್ನಪಟ್ಟಣದಲ್ಲಿ ಒಂದೇ ಜಾತಿಗಳಿದ್ದಾರ, ದಲಿತರಿದ್ದಾರೆ, ಹಿಂದೂಗಳಿದ್ದಾರೆ, ವ್ಯವಸಾಯ ಮಾಡ್ತಕ್ಕಂಥ ಜನ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಎಲ್ಲ ಜನ ಇದ್ದಾರೆ. ಆದರೂ ಕೂಡ ಒಂದು ಅನ್ಯೂನ್ಯತೆ ಬೆಳೆದು ಬಂದಿದೆ. ಎಲ್ಲ ಜನರಲ್ಲೂ ಕೂಡ ಒಂದು ಅನ್ಯೂನ್ಯತೆ ಬೆಳೆದು ಬಂದಿದೆ. ದೇವರನ್ನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ, ಎಲ್ಲರೂ ಮೆರವಣಿಗೆ ಮಾಡ್ತಾರೆ. ಅದು ಮಾಡಬೇಕು. ದೇವ್ರು ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಭಕ್ತಿಯಿಂದ ದೇವರನ್ನ ಮಾಡಿ, ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡಿ. ಭಕ್ತಿಯಿಂದ ಮಾಡಕ್ ಹೋಗ್ಬೇಡಿ, ಕಪಟವಾಗಿ ಪೂಜೆ ಮಾಡಬಾರದು. ಭಕ್ತಿ ಪೂಜೆ ಮಾಡಬೇಕು. ಅದಕ್ಕೆ ಬಸವಣ್ಣವರು ಈ ಮಧ್ಯವರ್ತಿಗಳ ಬೇಡ, ದೇವ್ರ ಮಧ್ಯೆ ದೇವರು ಮತ್ತೆ ಭಕ್ತರ ಮಧ್ಯೆ ದೇವ್ರ ಹಿಂಗಾಗಿ ಬೇಡ ಅಂತ ಇಷ್ಟಲಿಂಗ ಮಾಡಬೇಕು ಅನ್ನೋದಾದ್ರೆ ಮನುಷ್ಯಕ್ಕೂ ಇದ್ದೇ ಹೋದ್ರೆ, ನೀವು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದ್ರೆ, ನೀವು ಕೆಟ್ಟದ್ದು ಮಾಡಿದ್ರೆ, ಇನ್ನೊಬ್ಬರನ್ನ ದ್ವೇಷಿಸಿದ್ರೆ ಯಾವ ದೇವರಿಗೂ ಒಳ್ಳೇದು ಮಾಡಲ್ಲ. ಅದಕ್ಕೆ ಬಸವಣ್ಣವರು ಏನ್ ಹೇಳಿದ್ರು ಬಹಳ ಸುಲಭವಾಗಿ ಇರ್ತಂದ್ರೆ, ಆಚಾರವೇ
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.